ನೋಡಿ, ಇನ್ನೊಂದು ವಿಚಾರದಲ್ಲಿ ಇಲ್ಲಿ ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದಕ್ಕೆ ಇವತ್ತು ಈ ಮಗು ಎಲ್ಲಿ ಬೆಂಗಳೂರಿಂದ ಬಂದಿರೋದ, ಬೆಂಗಳೂರಿಂದ ಬಂದಿದ್ದಾರೆ. ಸುಮಾರು ಸಲ ನನಗೆ ಫೋನಲ್ಲಿ ಕೂಡ ಟ್ರೈ ಮಾಡಿದೀಯಾ, ಹೌದಲ್ಲಮ್ಮ? ಒಂದೆರಡು ಸಲ ನಿಮಗೆ ಫೋನ್ ಕರೆ ಸಿಕ್ಕಿದೆ ನನಗೆ. ಇದು 2 ವರ್ಷ ಆಯಿತು ನೀವು ನನಗೆ ಟ್ರೈ ಮಾಡ್ತಾ ಇದ್ದು. 2 ವರ್ಷದಿಂದ ಸತತವಾಗಿ ಕರೆ ಮಾಡ್ತಾ ಇದ್ರು. ಮಾಡುವಾಗ ಮಗು ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ನಿಮ್ಮ ಮಗು ಬಗ್ಗೆ, ಹೌದಲ್ವಾ? ನಿಮ್ಮ ಮಗು ಬಗ್ಗೆ ಹೇಳುವಾಗ ಮಂತ್ರಾಲಯದಲ್ಲಿ ಒಂದ್ಸಲ ಭೇಟಿ ಆದರು ನನಗೆ, ಹೌದಲ್ವಾ? ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಭೇಟಿಯಾದರು. ಭೇಟಿಯಾದಾಗ ನಾನು ಇವ್ರಿಗೆ ಒಂದು ತೀರ್ಥ ಕೊಟ್ಟನಲ್ಲ, ತೀರ್ಥವನ್ನು ಕೊಟ್ಟೆ. ಮತ್ತು ಅದೇ ಮುಖಾಂತರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಭಕ್ತಿಯಿಂದ ಪೂಜೆ ಮಾಡೋದನ್ನು ಹೇಳಿಕೊಟ್ಟಿದ್ದೆ. ಅದನ್ನು 8 ವಾರ ಕಂಪ್ಲೀಟ್ ಮಾಡಿದ್ದಾರೆ ಇವಾಗ. ಅದಾದಮೇಲೆ ತೀರ್ಥವನ್ನು ಕುಡಿಸೋಂತ ಕೊಟ್ಟಿದ್ದೆ. ಎಷ್ಟು ಹಾಸ್ಪಿಟ್ಲಿಗೆ ಹೋದ್ರೂ, ಹೌದಲ್ವಾ, ಎಷ್ಟು ಹಾಸ್ಪಿಟ್ಲಿಗೆ ಹೋದ್ರೂ ಹುಷಾರಾಗಿರಲಿಲ್ಲ ಮಗು. ಪ್ರತಿ ಒಂದು ವಾರಕ್ಕೆ ಅಥವಾ ತಿಂಗಳಿಗೆ ಹಿಂಗತೆ ಮಗುವಲ್ಲಿರ್ತಕ್ಕಂಥ ಒಂದು ಕಾಯಿಲೆನ ಅದು ಇವತ್ತು ಎಷ್ಟೋ ಹಾಸ್ಪಿಟ್ಲಿಗೆ ಹೋಗಿ ದುಡ್ಡನ್ನು ಸುರಿದಿದ್ದೀರಲ್ವ, ಹೋಗ್ಲಾರ್ದಂಥ ಹಾಸ್ಪಿಟ್ಲಿಗೆ ಇಲ್ಲ ಅಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಅಂತ ಹೇಳಿದರು ನಿಮ್ಮ ಶ್ರೀಮತಿ. ಆದರೆ ಇವತ್ತು ರಾಯರನ್ನ ನಂಬಿದ್ದಕ್ಕೆ ನಾನು ಏನು ಕೊಟ್ಟಿಲ್ಲ ಇವರಿಗೆ, ಬೇರೆ ಅಂತ ಇಂಥದ್ದು ಒಂದು ತೀರ್ಥವನ್ನು ಕೊಟ್ಟೆ ಅಷ್ಟೇ. ಆ ತೀರ್ಥವನ್ನು ಕೊಟ್ಟಿದ್ದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಹೋಗೇ ಇಲ್ವಾ? ಹೋಗಿಲ್ಲಲ್ವಾ? ಹುಷಾರಾಗಿದ್ದಾರಾ? ನೀವ್ ಹೇಳ್ಬೇಕಲ್ಲೇ. ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡು ಅವನ ಪಡೆಗೆ ಮಾತಾಡ್ಕೊಂಡಿರ್ತಾನೆ, ಊಟ ಮಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾನೆ. ಇವಾಗ ಏನೂ ತೊಂದರೆ ಇಲ್ಲ. ಅಂದ್ರೆ ನೀವು ನನಗೇನಾದ್ರು ದುಡ್ಡು ಕೊಟ್ಟಿದ್ದೀರಾ? ನಾನು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದೀನ? ಇನ್ನೊಬ್ರು ಕೆಟ್ಟದಾಗಿ ದುಡ್ಡಿಗೋಸ್ಕರ ಏನೇನೋ ಮಾಡ್ತಾರೆ ನೋಡು ಅಂತ ಹೇಳ್ಬಿಡ್ತಾರೆ. ನೀವೇನಾದ್ರು ದುಡ್ಡು ಕೊಟ್ಟಿಲ್ಲ ತಾನೆ? ಇಲ್ಲ. ಅದಕ್ಕೆ ನಾನು ಯಾರ ಹತ್ರ ದುಡ್ಡು ಕೇಳಿಲ್ಲ. ನಾನು ಹೇಳ್ತಾರದು ಒಂದೇ, ಇಲ್ಲಿ ನನ್ನನ್ನು ನಂಬಿ ಇಲ್ಲಿವರೆಗೂ ಬರ್ತಾ ಇದ್ದಾರಂದ್ರೆ ಸುಮಾರು ಒಂದು ಬೆಂಗಳೂರಿಂದ ಇಲ್ಲಿಗೆ ಒಂದು 700 ಕಿಲೋಮೀಟರ್ ಆಗ್ಬೋದು. 700 ಕಿಲೋಮೀಟರ್ವರೆಗೂ ಬಂದಿದ್ದಾರೆ ಇವತ್ತು ನನ್ನನ್ನು ಹುಡುಕೊಂಡು. ಆದರೆ ನನ್ನನ್ನು ಹುಡುಕೊಂಡು ಬಂದಿದ್ದು ಸುಳ್ಳಾಗಬಾರ್ದು. ತಂದೆ, ನಿಮ್ಮ ಪಾದವನ್ನು ಹಿಡಿದು ನಿಮ್ಮ ಹೆಸರನ್ನು ಹೇಳಿಕೊಂಡು ಈ ತೀರ್ಥವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಅದಕ್ಕೆ ಇವತ್ತು ಹುಷಾರಾಗಿ ಹಾಸ್ಪಿಟ್ಲಿಗೆ ಹೋಗ್ಲಾರ್ದಂಥದ್ದು ಇವತ್ತು ಎಲ್ಲ ಹಾಸ್ಪಿಟ್ಲ್ ಮೆಟ್ಲು ಹತ್ತಲಿಲ್ಲ. ಆ ತೀರ್ಥ ತಗೊಂಡಾದ್ಮೇಲೆ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅವರ ಅಪ್ಪ ಅಮ್ಮ, ಹೌದಲ್ವಾ? ಯಾಕಂದ್ರೆ ಇಲ್ಲಿ ಭಗವಂತ ಪ್ರತಿ ಒಂದೊಂದು ಕ್ಷಣದಲ್ಲೂ ಒಬ್ಬೊಬ್ಬರಿಗೆ ಒಂದು ಆ ಪವರನ್ನು ಕೊಟ್ಟಿರ್ತಾರೆ. ಬಟ್ ಅದು ಯಾವ ಸಮಯಕ್ಕೆ ಕೊಡಬೇಕು, ಹೇಗೆ ಕೊಡಬೇಕು ಅಂತಂದು ಬ್ರಹ್ಮ ಬರೆದ್ಬಿಟ್ಟಿರ್ತಾರೆ. ಇಂದೆಲ್ಲ ಘಟನೆಗಳು ಬೇರೆ. ಇವತ್ತು ಈ ಭಗವಂತ ಇಷ್ಟು ಶಕ್ತಿ ಕೊಟ್ಟಿದ್ದಾನಂತಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಸುಡು ಬಿಸಿಲಲ್ಲಿ ನಡ್ಕೊಂಡು ಬರ್ತಾ ಇದ್ದೀನಿ. ಯಾರಿಗೋಸ್ಕರ ಬರ್ತಾ ಇದ್ದೀನಿ? ನಿಮ್ಮೆಲ್ಲರಿಗೋಸ್ಕರ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಲಿ, ನೀವು ಹೊಂದ್ಕೊಳ್ಳೋದು ಕೆಲಸ ಎಲ್ಲ ಯಶಸ್ವಿ ಆಗಲಿ ಅಂತೇಳಿ ಅಲ್ಲಿಂದ ಇಲ್ಲಿವರೆಗೂ ಬರ್ತೀನಿ. ನೋಡಿ, ಆ ತಾಯಿ ತೋರಿಸಿ ಅಲ್ಲಿ. ಆ ತಾಯಿಗೆ ನೋಡಿ ವಯಸ್ಸು ಎಷ್ಟಾಗಿದೆ. ಆ ತಾಯಿ ಪಾಪ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದಾರೆ ನಮ್ಮನ್ನು ಹುಡುಕಿಕೊಂಡು, ಹೌದಲ್ವಮ್ಮ? ಅದಕ್ಕೆ ಇಲ್ಲಿ ನೀನು ಇಲ್ಲಿವರೆಗೂ ಬಂದಿದೆ ಅಂತಂದರೆ ಭಗವಂತನಿಗೆ ತುಂಬ ಇಷ್ಟ ಆಗಿರುತ್ತೆ. ನಾನು ಇಲ್ಲಿ ರಾಯರಲ್ಲ, ನಾನು ದೇವರು ಅಲ್ಲ, ನಾನು ಒಬ್ಬ ರಾಯರ ಭಕ್ತ ಇಲ್ಲಿ. ಆದರೆ ಇವತ್ತು ನುಡಿದಂಥ ಮಾತು ಸುಮಾರು ಕ್ಯಾನ್ಸರು, ಬ್ರೈನ್ ಟ್ಯೂಮರ್. ನೋಡಿ, ಈ ವ್ಯಕ್ತಿ ಕಾಲು ಚಾಚಕ್ಕೆ ಬರ್ತಿರ್ಲಿಲ್ಲ, ಇವತ್ತು ಕಾಲು ಚಾಚ್ತಾ ಇದ್ದಾನೆ ಆ ವ್ಯಕ್ತಿ. ಅದಕ್ಕೆ ಕಾಲೇ ಬರಲ್ಲ ಅಂತ ಹೇಳಿದ್ರು ಆ ವ್ಯಕ್ತಿಗೂ ಡಾಕ್ಟ್ರು. ಇವತ್ತು ಆ ವ್ಯಕ್ತಿನೂ ಕಾಲು ಚಾಚ್ತಾ ಇದ್ದಾನೆ, ಫುಲ್ ಚಾಚ್ತಾ ಇದ್ದಾನೆ, ಹೌದಲ್ಲಮ್ಮ? ಅವ್ರ ತಾಯಿನೇ ಮಾತಾಡ್ತಾ ಇರೋದು. ಅವ್ರದ್ದು ಸುಮಾರು ವಿಡಿಯೋ ಹಾಕಿದ್ದೀನಿ. ಅದಕ್ಕೆ ಒಳ್ಳೇದಾಗಲಿ ಎಲ್ಲರಿಗೂ. ನೀವು ಹೊಂದಿಕೊಂಡಿದ್ದ ಕೆಲಸ ಇಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಯರಿದ್ದಾರೆ, ಜೈ ಶ್ರೀರಾಮ್.